ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಕಲಿ ಔಷಧಿ ದಂಧೆಯ ಜಾಲವನ್ನ ಭೇದಿಸೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗಿದ್ರು ಕೂಡ ನಿರಂತರವಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬೇರೆ ಬೇರೆ ಆಯಾಮದಲ್ಲಿ ಎಲ್ಲೆಲ್ಲಿ ಈ ಜಾಲ ಹಬ್ಬಿದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಚುರುಕಾಗಿದೆ. ನಕಲಿ ಔಷಧಿ ದಂಧೆ ಪ್ರಕರಣದ ತನಿಖೆ ಸದ್ಯಕ್ಕೆ ಚುರುಕಾಗಿದ್ದು ಫೇಕ್ ಮೆಡಿಸಿನ್ ಜಾಲದ ಕಿಂಗ್ ಪಿನ್ ವಶಕ್ಕೆ ಪಡೆಯಲು ತಯಾರಿ ಆಗ್ತಾ ಇದೆ. ಪ್ರಮುಖ ಆರೋಪಿ ಪ್ರಶಾಂತ್ ಅನ್ನ ವಶಕ್ಕೆ ಪಡೆಯಲು ಪತ್ರ ಬರೆದಿದ್ದು ಅಜರ್ಬೈಜಾನ್ ದೇಶದ ಕಸ್ಟಮ್ಸ್ ಅಧಿಕಾರಿಗಳಿಗೆ ಎಸ್ಐಟಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಕಡಿಮೆ ಬೆಲೆಗೆ ಔಷಧಿ ಖರೀದಿ ಮಾಡಿ ತರುವಾಗ ಏರ್ಪೋರ್ಟ್ ನಲ್ಲೇ ಲಾಕ್ ಆಗಿದ್ದು ಅಜರ್ಬೈಜಾನ್ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಸದ್ಯ ಪ್ರಶಾಂತ್ನನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದು ಇಂಟರ್ಪೋಲ್ ಅಧಿಕಾರಿಗಳ ಸಹಾಯದಿಂದ ಪತ್ರ ಬರೆದಿದ್ದಾರಂತೆ ಎಸ್ಐಟಿ ಅಧಿಕಾರಿಗಳು. ಕೇಸ್ ಡೀಟೇಲ್ಸ್ ಸಮೇತ ಪತ್ರ ಬರೆದು ಎಸ್ಐಟಿಯಿಂದ ಮನವಿ ಮಾಡಿಕೊಳ್ಳಲಾಗಿದ್ದು ಫೇಕ್ ಮೆಡಿಸಿನ್ ಸಪ್ಲೈ ಮಾಡಿದ ಮೆಡಿಕಲ್ ಶಾಪ್ಗಳ ಮೇಲೂ ಕೂಡ ದಾಳಿಯಾಗಿದೆ. ಬೆಂಗಳೂರಿನ 3-4 ಭಾಗದಲ್ಲಿರುವ ಮೆಡಿಕಲ್ ಶಾಪ್ಗಳಲ್ಲಿ ಪರಿಶೀಲನೆ ಆಗ್ತಾ ಇದ್ದು ಮೆಡಿಕಲ್ ಶಾಪ್ ಮಾಲೀಕರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರಂತೆ. ಔಷಧಿ ತರಿಸಿಕೊಂಡಿರುವ ದಾಖಲೆಗಳ ಸಮೇತ ಹಾಜರಾಗುವುದಕ್ಕೆ ನೋಟಿಸ್ ಇಶ್ಯೂ ಆಗಿದ್ದು ಸದ್ಯ ವಿಚಾರಣೆಗೆ ಹಾಜರಾದಾಗ ಒಂದು ಕ್ಲಾರಿಟಿ ಪಡೆದುಕೊಳ್ಳುವ ಪ್ರಯತ್ನ ಎಸ್ಐಟಿ ಅಧಿಕಾರಿಗಳಿಂದ ಆಗುತ್ತೆ. ಕಾರಣ ಎಲ್ಲಿಂದ ಎಷ್ಟು ದಿನಗಳಿಂದ ಈ ದಂಧೆ ಆಗ್ತಾ ಇತ್ತು ಅಂತ ಎಲ್ಲವೂ ಕೂಡ ಬಹಳ ಪ್ರತಿಷ್ಠಿತ ಕಂಪನಿಗಳ ಬ್ರ್ಯಾಂಡ್ ನಲ್ಲೇ ಈ ನಕಲಿ ಔಷಧಿಯನ್ನ ತಯಾರು ಮಾಡಲಾಗ್ತಾ ಇತ್ತು. ಅತಿ ದೊಡ್ಡ ದಂಧೆ. ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡೋದು ಅಂದ್ರೆ ಸುಮ್ಮನೆನಾ? ಈ ಜಾಲವನ್ನ ಭೇದಿಸೋದ್ರಲ್ಲಿ ಎಸ್ಐಟಿ ಅಧಿಕಾರಿಗಳು ಯಶಸ್ವಿಯಾಗಿದ್ರು ಕೂಡ ಅದರ ಮೇನ್ ಕಿಂಗ್ ಪಿನ್ ಆತನನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂದ್ರೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಒಂದು ಪರ್ಮಿಷನ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ. ಆ ಪ್ರೋಸೆಸ್ ಪ್ರಕಾರ ಒಂದು ಪತ್ರ ಬರೆದಿದ್ದಾರೆ. ಅವರು ಓಕೆ ಅಂದ ತಕ್ಷಣ ಆತನನ್ನ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ತೀವ್ರ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಲ್ಲಿಗೆ ಅದರ ಮೂಲ ಅರ್ಥ ಆಗುತ್ತೆ. ಎಷ್ಟು ದಿನಗಳಿಂದ ಈ ದಂಧೆ ಆಗ್ತಾ ಇತ್ತು, ಎಲ್ಲೆಲ್ಲಿ ಸಪ್ಲೈ ಮಾಡ್ತಾ ಇದ್ರು, ಯಾರು ಕೈವಾಡ ಇತ್ತು, ಇಷ್ಟು ಈಸಿಯಾಗಿ ಏರ್ಪೋರ್ಟ್ ನಲ್ಲಿ ತರ್ತಾ ಇದ್ರು ಇದನ್ನೆಲ್ಲ ಅಂತ ಅಂದ್ರೆ ಇಷ್ಟು ದಿನಗಳ ಕಾಲ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ. ಹಂಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕಾಗಲಿದೆ.